ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 10 ಮಾರ್ಕ್ಸಿಗೆ ಕೇಳಿರುವಂಥ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಯಾವಾಗಲೂ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನೋಡಿಕೊಂಡು ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಫಸ್ಟ್ ಹೆಡ್ಡಿಂಗ್ ಹಾಕ್ಕೊಳ್ಬೇಕು, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಯಾವಾಗಲೂ ಫಸ್ಟು ನೆಟ್ ಪ್ರಾಫಿಟನ್ನು ಬರೀಬೇಕು. ನೆಟ್ ಪ್ರಾಫಿಟ್ ಅಂತ ಬರೆದು 44,000 ಬರ್ಕೊಳ್ಬೇಕು. ದೆನ್ ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಬರೆದು ಇಲ್ಲಿ ಕೊಟ್ಟಿರೋಂಥ ಎಕ್ಸ್ಪೆನ್ಸಸ್ಗಳಲ್ಲಿ ಯಾವ್ದ್ಯಾವುದು ಪರ್ಸ್ನಲ್ ಅನಿಸುತ್ತೋ ಆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರ್ಕೊಳ್ಬೇಕು. ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧ ಪಡೆದೇ ಇರೋಂಥ ಎಂಟ್ರಿ ಬರೀಬೇಕು. ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ, ಓನ್ಲಿ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಮಾತ್ರ ಬರೀಬೇಕು. ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿರುತ್ತೆ. ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಯಾವುದು ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಇವಿಷ್ಟು ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಬರೀಬೇಕು. ಸೊ ಈಗ ಸ್ಯಾಲ್ರಿ ಇದೆ, ರಿಲೇಟೆಡ್ ಟು ಬಿಸ್ನೆಸ್ ಬರೀಲಿಕ್ಕಿಲ್ಲ, ಬಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸ್ಯಾಲ್ರಿಲಿ 6,000 ರೂಪಾಯಿ ಮನೆ ಕೆಲಸದವ್ರಿಗೆ ಕೊಟ್ಟಿದ್ದಂತೆ. ಸೊ ಸ್ಯಾಲ್ರಿ ಅಂತ ಬರೆದು 6,000 ರೂಪಾಯಿ ಮಾತ್ರ ಬರೀಬೇಕು, ಪರ್ಸ್ನಲ್ ಮಾತ್ರ ಬರೀಬೇಕು, ಬಿಸ್ನೆಸ್ ಬರೀಲಿಕ್ಕಿಲ್ಲ. ಆಫೀಸ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ. ಡಿಪ್ರಿಸಿಯೇಷನ್, ಆಫೀಸ್ ಎಕ್ಸ್ಪೆನ್ಸಸ್ ಏನಕ್ಕೆ ಬರೀಲಿಕ್ಕಿಲ್ಲ ಅಂದರೆ ರಿಲೇಟೆಡ್ ಟು ಬಿಸ್ನೆಸ್, ಹಾಗಾಗಿ ಬರೀಲಿಕ್ಕಿಲ್ಲ. ಆಫೀಸ್ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಡಿಪ್ರಿಸಿಯೇಷನ್ ಹೇಗೆ ಅಂತಂದರೆ ಯಾವಾಗಲೂ ಡಿಪ್ರಿಸಿಯೇಷನ್ ಒಂದೊಂದು ಪ್ರಾಬ್ಲಮಲ್ಲಿ ಒಂದೊಂದು ಥರ. ಕ್ವಶನಲ್ಲಿ ಜಾಸ್ತಿ ಅಮೌಂಟ್ ಕೊಟ್ಟಿದ್ದರೆ ಆ್ಯಡಿಗೆ ಬರೀಬೇಕು, ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಅಮೌಂಟ್ ಕೊಟ್ಟಿದ್ದರೆ ಲೆಸ್ಸಿಗೆ ಬರೀಬೇಕು. 2024 ಕ್ವಶನ್ ಪೇಪರ್ ಪ್ರಾಬ್ಲಮಲ್ಲಿ ಹೇಗಿತ್ತು ಅಂತಂದರೆ ಕ್ವಶನಲ್ಲಿ ಒಂದು ಅಮೌಂಟ್ ಇತ್ತು, ಅಡ್ಜಸ್ಟ್ಮೆಂಟಲ್ಲಿ ಒಂದು ಅಮೌಂಟ್ ಇತ್ತು, ಕ್ವಶನಲ್ಲಿ ಜಾಸ್ತಿ ಅಮೌಂಟ್ ಕೊಟ್ಟಿದ್ದರು. ಬಟ್ ಈ ಪ್ರಾಬ್ಲಮಲ್ಲಿ ಕ್ವಶನಲ್ಲಿ 14,000 ಇದೆ, ಅಡ್ಜಸ್ಟ್ಮೆಂಟಲ್ಲಿ ಕೊಡಲಿಲ್ಲ. ಅಂದರೆ ಅಡ್ಜಸ್ಟ್ಮೆಂಟಲ್ಲಿ 0 ಅಂತ ಅರ್ಥ. ಕ್ವಶನಲ್ಲಿ 14, ಅಡ್ಜಸ್ಟ್ಮೆಂಟಲ್ಲಿ 0. ಎಲ್ಲಿ ಜಾಸ್ತಿ ಇದೆ? ಕ್ವಶನಲ್ಲಿ ಜಾಸ್ತಿ ಇದೆ. ಸೊ ಆ್ಯಡಿಗೆ ಬರೀಬೇಕಾದ್ರೆ ಆ್ಯಡ್ ಅಂತ ಬರೀತಿರಲ್ವಾ, ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಬರೀತಿರಲ್ಲ, ಅಲ್ಲಿಗೆ ಡಿಪ್ರಿಸಿಯೇಷನ್ ಅಂತ ಬರೆದು 14,000 ಬರೀಬೇಕು. ದೆನ್ GST, ನಾನು ಒಂದಷ್ಟು ಇಂಪಾರ್ಟೆಂಟ್ ಎಂಟ್ರಿಗಳೆಲ್ಲ ನಾನು ನಿಮಗೆ ಫಾರ್ಮೇಟ್ ಎಕ್ಸ್ಪ್ಲೈನ್ ಮಾಡಿದ್ದೆ. GST ರಿಲೇಟೆಡ್ ಟು ಬಿಸ್ನೆಸ್, ಹಾಗಾಗಿ ಬರೀಲಿಕ್ಕಿಲ್ಲ. ಬೇರೆ ಎಲ್ಲ ಟ್ಯಾಕ್ಸನ್ನು ಬರೀಬೇಕು. ಈಗ GST ಬರೀಲಿಕ್ಕಿಲ್ಲ. ದೆನ್ ಲೀಗಲ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ, ಬಟ್ ಅಡ್ಜಸ್ಟ್ಮೆಂಟ್ ಇದೆ. ನೋಡಿ, ಲೀಗಲ್ ಎಕ್ಸ್ಪೆನ್ಸಸ್ನಲ್ಲಿ 1,000 ರೂಪಾಯಿ ಪರ್ಸ್ನಲ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅಡ್ವೊಕೇಟಿಗೆ ಕೊಟ್ಟಿದ್ದಂತೆ. ಸೊ 1,000 ರೂಪಾಯಿ ಮಾತ್ರ ಬರೀಬೇಕು. ಇನ್ಕಮ್ ಟ್ಯಾಕ್ಸ್ ಬರೀಬೇಕು. ಪೇಟೆಂಟ್ ಯಾವಾಗಲೂ ಬರೀಬೇಕಾದ್ರೆ ಪೇಟೆಂಟ್ ಮತ್ತು ಕಾಪರೇಟ್ ಕ್ವಶನಲ್ಲಿ ಕೊಟ್ಟಿದ್ರೆ 75% ಅಷ್ಟು ಅಮೌಂಟ್ ಮಾತ್ರ ಬರೀಬೇಕು. 12,000 75% ಅಂದರೆ 9,000 ರೂಪಾಯಿ ಮಾತ್ರ ಬರೆದ್ರೆ ಆಯಿತು. ರಿಪೇರ್ ಯಾವುದ್ರದ್ದು ಅಂತ ಕೊಡಲಿಲ್ಲ. ನೀವು ಬಿಸ್ನೆಸ್ಸಲ್ಲಿ ಆ ಆಫೀಸ್ ಬಿಲ್ಡಿಂಗನ್ನು ರಿಪೇರಿ ಮಾಡ್ತಿದ್ದೀರಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ರಿಪೇರ್ಸನ್ನು ಬರೀಲಿಕ್ಕಿಲ್ಲ. ಡೊನೇಷನ್, ಟೆಂಪಲ್ಲಿಗೋ, ಚರ್ಚಿಗೋ ಅಥವಾ ಅನಾಥಾಶ್ರಮಕ್ಕೋ ಡೊನೇಷನ್ ಕೊಡ್ತಾ ಇದ್ದರೆ ಪರ್ಸ್ನಲ್ ಆಗುತ್ತೆ, ಬರೀಬೇಕು. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸನ್ನು ಬರೀಲಿಕ್ಕಿಲ್ಲ. ಎಲ್ಲ ಥರದ ರಿಸರ್ವ್ ಮತ್ತು ಪ್ರಾವಿಷನನ್ನು ನೀವು ಬರೀಬೇಕಾಗತ್ತೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಬರೀಬೇಕು. ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ಡೇ ಟು ಡೇ ಆಗುವಂಥ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ, ಬಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಜನರಲ್ ಎಕ್ಸ್ಪೆನ್ಸಸ್ನಲ್ಲಿ 4,000 ರೂಪಾಯಿ ಸ್ಟಾಫ್ ವೆಲ್ಫೇರ್ ಫಂಡಿಗೆ ಕೊಟ್ಟಿರೋವಂಥದ್ದಂತೆ. ಸೊ ಸ್ಟಾಫ್ ವೆಲ್ಫೇರ್ ಫಂಡ್ ನಾನು ಫಾರ್ಮೇಟಲ್ಲಿ ಬರೆದಿದ್ದೀನಿ. ಕೆಲವೊಂದು ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬಿಸ್ನೆಸ್ ಆಗಿದ್ರೂ ಕೂಡ ಬರೀಬೇಕು. ನೋಡಿ, ಪೆನಾಲ್ಟಿ, ಫೈನು, ಸ್ಟ್ರೈಕ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಕೆಲವೊಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆದರೂ ಬರೀಲಿಕ್ಕಿರುತ್ತೆ. ಅದಷ್ಟನ್ನು ನೀವು ಕಲೀಲೇಬೇಕಾಗತ್ತೆ. ಈಗ ಜನರಲ್ ಎಕ್ಸ್ಪೆನ್ಸಸ್ನಲ್ಲಿ ಸ್ಟಾಫ್ ವೆಲ್ಫೇರ್ ಫಂಡನ್ನು ಕೊಟ್ಟಿದ್ದಾರೆ. ಸೊ ಸ್ಟಾಫ್ ವೆಲ್ಫೇರ್ ಫಂಡ್ 4,000 ಬರೀಬೇಕು. ಸೊ ಅಲ್ಲಿಗೆ ಎಕ್ಸ್ಪೆನ್ಸಸ್ ಎಲ್ಲ ಆಯಿತು. ಇನ್ಕಮ್ ಬರೀಬೇಕಾದ್ರೆ ಕ್ರೆಡಿಟ್ ಸೈಡ್ ನೋಡಬೇಕು. ಇನ್ಕಮ್ ತುಂಬಾ ಈಸಿ. ಇನ್ಕಮ್ ಹೇಗೆ ಅಂತಂದರೆ 6 ಇನ್ಕಮ್ಗಳನ್ನು ಬಿಟ್ಟು 6 ಇನ್ಕಮ್ ಯಾವ್ದು ಗ್ರಾಸ್ ಪ್ರಾಫಿಟ್ ಬರೀಲಿಕ್ಕಿಲ್ಲ. ದೆನ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರೆ ಬರೀಲಿಕ್ಕಿಲ್ಲ. ಕಮಿಷನ್ ರಿಸೀವ್ಡ್, ಕಮಿಷನ್ ಬರೀಲಿಕ್ಕಿಲ್ಲ. ಸೇಲ್ಸ್ ಕ್ವಶನಲ್ಲಿ ಕೊಡಲಿಲ್ಲ. ಬ್ಯಾಡ್ ಡೇಟ್ಸ್ ರಿಕವರ್ಡ್ ಬರೀಲಿಕ್ಕಿಲ್ಲ. ಮಿಸಲೇನಿಯಸ್ ಇನ್ಕಮ್ ಅಥವಾ ಸನ್ಡ್ರಿ ರಿಸಿಪ್ಟ್ಸ್ ಕೊಟ್ಟಿದ್ದಾರೆ, ಬರೀಲಿಕ್ಕಿಲ್ಲ. ಈ 6 ಇನ್ಕಮ್ಗಳನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಇನ್ಕಮನ್ನು ಬರೀಬೇಕು. ಸೊ ಸೊಲ್ಯೂಷನ್ ಮಾಡೋದು ಹೇಗೆ ಅಂತಂದರೆ ಫಸ್ಟ್ ಹೆಡ್ಡಿಂಗ್ ಹಾಕ್ಕೊಳ್ಬೇಕು, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್, ನೆಟ್ ಪ್ರಾಫಿಟ್ 44,000, ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಬರೆದು ಡೆಬಿಟ್ ಸೈಡ್ನಲ್ಲಿ ಇರುವಂಥ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ನಿಮಗೆ ಎಕ್ಸಾಮ್ನಲ್ಲಿ ತೀರಾ ಕನ್ಫ್ಯೂಷನ್ ಆಯಿತು, ತಲೆಗೆ ಹೋಗ್ತಿಲ್ಲ ಈ ಪ್ರಾಬ್ಲಮ್ ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರೆದ್ರು ನಿಮಗೆ 10ಗೆ ಒಂದು 7 ಮಾರ್ಕ್ಸ್ ಸಿಗುತ್ತೆ. ಡೆಬಿಟ್ ಸೈಡಲ್ಲಿರುವಂಥ ಎಂಟ್ರಿಗಳಲ್ಲಿ ಕೆಲವೊಂದನ್ನು ಮಾತ್ರ ಬರೀಬೇಕು. ಬರೀ ಸ್ಯಾಲ್ರಿ ಕೊಟ್ಟರೆ ಬರೀಲಿಕ್ಕಿಲ್ಲ. ಈಗ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. 6,000 ರೂಪಾಯಿ ಮನೆ ಕೆಲಸದವ್ರಿಗೆ ಕೊಟ್ಟಿದ್ದು, 6,000 ರೂಪಾಯಿ ಮಾತ್ರ ಬರೀಬೇಕು. ಆಫೀಸ್ ಎಕ್ಸ್ಪೆನ್ಸಸ್ ಬರೆಯೋದು ಬೇಡ. ಡಿಪ್ರಿಸಿಯೇಷನ್ 14,000, GST ಬರೀಲಿಕ್ಕಿಲ್ಲ. ಲೀಗಲ್ ಎಕ್ಸ್ಪೆನ್ಸಸ್ ಪರ್ಸನಲ್ ಕೇಸಿಗೆ ಪೇಮೆಂಟ್ ಮಾಡಿದ್ದು 1,000. ದೆನ್ ಇನ್ಕಮ್ ಟ್ಯಾಕ್ಸ್ 7,000. ಪೇಟೆಂಟ್ 75% ಅಷ್ಟು ಮಾತ್ರ ಬರೀಬೇಕು, 9,000. ರಿಪೇರ್ಸ್ ಬರೀಲಿಕ್ಕಿಲ್ಲ. ಡೊನೇಷನ್ಸ್ 2,000. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ 3,000. ಜನರಲ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ, ಬಟ್ ಅದರಲ್ಲಿ ಸ್ಟಾಫ್ ವೆಲ್ಫೇರ್ ಫಂಡ್ ಇನ್ಕ್ಲೂಡ್ ಆಗಿದೆ. ಸೊ ಜನರಲ್ ಎಕ್ಸ್ಪೆನ್ಸಸ್
4000. ಏನಕ್ಕೆ ಅಂದರೆ ಸ್ಟಾಫ್ ವೆಲ್ಫೇರ್ ಫಂಡ್ ಇರೋದು 4000 ಮಾತ್ರ. ಸೊ 44,000ಗೆ ಇವಿಷ್ಟನ್ನು ಆ್ಯಡ್ ಮಾಡಬೇಕು, ಆಗ 90,000 ಬರುತ್ತೆ. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಇನ್ಕಮ್ನಲ್ಲಿ 6 ಇನ್ಕಮ್ಗಳನ್ನು ಬಿಟ್ಟು ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಗ್ರಾಸ್ ಪ್ರಾಫಿಟ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಮಿಸ್ಲೇನಿಯಸ್ ಇನ್ಕಮ್, ಸನ್ರಿ ಇನ್ಕಮ್, ಈ 6 ಇನ್ಕಮ್ಗಳನ್ನು ಬಿಟ್ಟು ಬೇರೆ ಎಲ್ಲ ಇನ್ಕಮ್ ಬರೀಬೇಕು. ಬ್ಯಾಡ್ ಡೇಟ್ಸ್ ರಿಕವರ್ಡ್ ಎಲ್ಲ ಪ್ರಾಬ್ಲಮ್ನಲ್ಲಿ ಬರೀಲಿಕ್ಕಿಲ್ಲ. ಬಟ್ ಈಗ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಔಟ್ ಆಫ್ ಬ್ಯಾಡ್ ಡೇಟ್ಸ್ ರಿಕವರ್ಡ್ ಓನ್ಲಿ 4,000 ವರ್ ಅಲೋಡ್. ಬ್ಯಾಡ್ ಡೇಟ್ಸ್ ರಿಕವರ್ಡ್ ಇಲ್ಲಿ 10,000 ರೂಪಾಯಿ ಇದೆ. ಆ 10,000 ರೂಪಾಯಲ್ಲಿ 4,000 ರೂಪಾಯಿ ಅಲೋಡ್ ಅಂತೆ. ನೋಡಿ, ಡಿಸ್ಅಲೋಡ್ ಅಂತಂದರೆ ಪರ್ಸ್ನಲ್ ಅಂತ ಅರ್ಥ, ಅಲೋಡ್ ಅಂದರೆ ಬಿಸ್ನೆಸ್ ಅಂತ ಅರ್ಥ. ಬ್ಯಾಡ್ ಡೇಟ್ಸ್ ರಿಕವರ್ಡ್ ಅಂದರೆ ಏನು? ಯಾರಿಗೂ ಸಾಲ ಕೊಟ್ಟಿದ್ದೀರಾ, ಆ ಸಾಲ ವಾಪಸ್ ರಿಕವರಿ ಆಗಿದೆ. 10,000 ರೂಪಾಯಿ ಸಾಲ ರಿಕವರಿ ಆಗಿದೆ. ಆ 10,000ದಲ್ಲಿ 4,000 ರೂಪಾಯಿ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದಂತೆ. ಹಾಗಾದರೆ ಪರ್ಸ್ನಲ್ ಎಷ್ಟು? 10,000ದಲ್ಲಿ 4,000 ಕಳೆದು 6,000 ರೂಪಾಯಿ ಬ್ಯಾಡ್ ಡೇಟ್ಸ್ ರಿಕವರ್ಡ್ ಬರೀಬೇಕು. ದೆನ್ ಡಿವಿಡೆಂಡ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಶೇರ್ಸಿಗೆ ಸಿಗುವಂಥ ಅಮೌಂಟು ಡಿವಿಡೆಂಡ್. ಇದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಸೊ ಬರಿಬೇಕು. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಬರಿಬೇಕು. ಸನ್ರಿ ಇನ್ಕಮ್ ರಿಲೇಟೆಡ್ ಟು ಬಿಸ್ನೆಸ್ ಬರೆಯೋದು ಬೇಡ. ಶೇರ್ ಆಫ್ ಇನ್ಕಮ್ ಫ್ರಮ್ HUF ಇದು ಎಕ್ಸೆಂಪ್ಟೆಡ್ ಎಂಟ್ರಿ ಆದರೂ ಕೂಡ, ನೀವು ಎಕ್ಸೆಂಪ್ಟೆಡ್ ಎಂಟ್ರಿ ಆಗಿದ್ರೂ ಕೂಡ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ತಾ ಬರೀಬೇಕು. ನೀವು ಕೇಳ್ಬೋದು ಎಲ್ಲದನ್ನು ರಿವರ್ಸ್ ಮಾಡೋದು ಏನಕ್ಕೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋ ಎಂಟ್ರಿ ಬಿಟ್ಟು ಉಳಿದಿದ್ದೆಲ್ಲ ಬರಿತೀವಿ. ಯಾಕೆ ಅಂತ ಕೇಳಿದ್ರೆ, ಬಿಸ್ನೆಸ್ಸಿಗೆ ಸಂಬಂಧ ಪಡದೇ ಇರೋವಂಥ ಎಲ್ಲ ಎಂಟ್ರಿಯನ್ನು ಟೋಟಲ್ ಮಾಡಿದಾಗ ಲಾಸ್ಟಿಗೆ ನಮ್ಮ ಟೋಟಲ್ ಇನ್ಕಮಲ್ಲಿ ಆ ಎಲ್ಲ ನಮಗೆ ನಾನ್ ಬಿಸ್ನೆಸ್ ಇನ್ಕಮನ್ನು ಲೆಸ್ ಮಾಡಿದಾಗ ನಮಗೆ ಸಿಗೋದೇ ಇನ್ಕಮ್ ಫ್ರಮ್ ಬಿಸ್ನೆಸ್. ಹಾಗಾಗಿ ನಾವಿಲ್ಲಿ ಹೇಗೆ ಅಂತಂದರೆ ಇಂಡೈರೆಕ್ಟ್ ಪ್ರಾಬ್ಲಮ್ ಮಾಡ್ತೀವಿ. ಸೊ ಬಿಸ್ನೆಸ್ಸಿಗೆ ಸಂಬಂಧ ಪಡೆದೇ ಇರೋವಂಥ ಎಲ್ಲ ಎಂಟ್ರಿಯನ್ನು ಆ್ಯಡ್ ಮಾಡಿ, ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿ, ಬಿಸ್ನೆಸ್ಸಿಗೆ ಸಂಬಂಧ ಪಡೆದಿರೋವಂಥ ಎಲ್ಲ ಇನ್ಕಮನ್ನು ಲೆಸ್ ಮಾಡಿದಾಗ ನಮಗೆ ಟೋಟಲ್ ಆಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.